ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಕಂಪ್ನಿ ಕಡೆಯಿಂದ 2 ಡೇಸ್ ಟ್ರಿಪ್ ಹೋಗಿದ್ದೆ ಸಕಲೇಶ್ಪುರ್ಗೆ. ಹೇಗಿತ್ತು, ಹೇಗೆ ಎಂಜಾಯ್ ಮಾಡಿದ್ವಿ ಎಲ್ಲ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಬನ್ನಿ ನೋಡೋಣ. ಫಸ್ಟು ನನ್ನ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮದು ಒಂದು ಪಿಕಪ್ ಪಾಯಿಂಟ್ ಇತ್ತು, ಅಲ್ಲಿಗೆ ಹೋಗಿ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಬನ್ನಿ ನಮ್ಮ ಜರ್ನಿ ಹೇಗಿತ್ತು ನೀವೇ ನೋಡಿ. ನೋಡಿದ್ರಲ್ಲ ಗೈಸ್, ನಾವು ಹೇಗೆಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಂತ. ಇವಾಗ ನಮ್ಮ ಲೊಕೇಶನ್ ಬಂದು ತಲುಪಿದ್ದೀವಿ. ಈ ಲೊಕೇಶನ್ ಬಂದು ಸಕಲೇಶ್ಪುರಿಂದ 27 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ವೈಲ್ಡ್ ಆ್ಯಂಡ್ ವುಡ್ಸ್ ರೆಸಾರ್ಟ್ ಅಂತ ಈ ರೆಸಾರ್ಟ್ ನೇಮು. ಬೇಕಂದರೆ ಗೂಗಲಲ್ಲಿ ಚೆಕ್ ಮಾಡ್ಬೋದು ನಿಮಗೇನಾದರೂ ನೀಡಿದರೆ. ಆ್ಯಕ್ಚುಲಿ ನನಗೆ ವಿಡಿಯೋ ಜೊತೆಗೆ ವಾಯ್ಸ್ ಕೊಡಬೇಕು ಅಂತಿತ್ತು, ಬಟ್ ನನ್ನ ವಾಯ್ಸ್ ಆಲ್ರೆಡಿ ಫುಲ್ ಬ್ಲಾಕ್ ಆಗೋಗಿತ್ತು ಟ್ರಾವೆಲಿಂಗ್ ಮಾಡಿ, ವಾಟರ್ ಎಲ್ಲ ಚೇಂಜ್ ಆಗಿ. ಹಂಗಾಗಿ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡು ಇವಾಗ ವಾಯ್ಸ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡಿರೋದು. ಸೊ ಅದೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿಲ್ಲ ಅಂದರೆ. ಎಂಟರ್ ಆಗ್ತಿದ್ದಂಗೆ ನಮಗೆ ಟೀ ಕಾಫಿ ಪ್ರೊವೈಡ್ ಮಾಡಿದ್ರು. ಅದಾದಮೇಲೆ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಸೊ ಹಂಗಾಗಿ ನಾವು ಬೇಗ ಕುಡಿದು ಅಲ್ಲಿಂದ ಲಗೇಜಸ್ನೆಲ್ಲ ರೂಮಲ್ಲಿ ಇಟ್ಬಿಟ್ಟು ಹೊರಡೋಣ ಅಂತೇಳಿ ಹೊರಟ್ವಿ. ನಮ್ಮ ಪ್ಯಾಕೇಜ್ ಬಂದು ಪರ್ ಡೇಗೆ 1500 ಚಾರ್ಜ್ ಮಾಡಿದ್ರು ಒಬ್ಬರಿಗೆ. ಪ್ಯಾಕೇಜಸಲ್ಲಿ 3 ಟೈಮ್ಸು ಫುಡ್ ಇನ್ಕ್ಲೂಡು, 3 ಟೈಮ್ಸ್ ಫುಡ್ಡು ಮತ್ತು 2 ಟೈಮ್ಸ್ ಟೀ ಕಾಫಿ. ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಬಜ್ಜಿ ಪ್ರೊವೈಡ್ ಮಾಡಿದರು. ಫುಡ್ಡೆಲ್ಲ ಅನ್ಲಿಮಿಟೆಡು. ರೂಮ್ ಬಂದು 10 ರೂಮು, ಒಂದು ರೂಮಲ್ಲಿ 5 ಮೆಂಬರ್ಸ್ ಇರ್ಬೋದು. ಸೊ ಪ್ಯಾಕೇಜ್ ಎಲ್ಲ ಹೇಗಿತ್ತು, ಗೇಮ್ಸ್ ಏನೇನಿತ್ತು ಎಲ್ಲ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ, ನೀವೇ ನೋಡಿ. ಅಲ್ಲೇ ರೆಸಾರ್ಟ್ ನಿಯರಲ್ಲೇ ಇರೋ ಒಂದು ಬೆಟ್ಟಕ್ಕೆ ನಮಗೆ ಟ್ರೆಕ್ಕಿಂಗ್ ಕರ್ಕೊಂಡು ಹೋದ್ರು ನಮ್ಮ ರೆಸಾರ್ಟ್ ಗೈಡು. ಅವ್ರು ಗೈಡ್ ಮಾಡ್ತಾಯಿದ್ರು ಯಾವ ವೇಯಲ್ಲಿ ಹೋಗಬೇಕು, ಹೇಗೆ ಏನು ಅಂತೆಲ್ಲ. ಹಾಗೆ ಗೇಮ್ಸಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾಯಿದ್ರು. ನಾವು ಫುಲ್ ಹೋಲ್ ಟೀಮ್ ಹೋಗಿರೋದ್ರಿಂದ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹೇಳಿ ಈಗ ಏನಿಲ್ಲಮ್ಮ, ಥರ್ಡ್ ಪಾರ್ಟಿ ಕಮೆಂಟ್ ನಡಿ ಹೊಡೋದಾ? ಡನ್ ಡನ್ ಡನ್. ಇವಾಗ ಸಕಲೇಶ್ಪುರಕ್ಕೆ ಬಂದಿದೀವಿ. ವೈಲ್ಡ್ ಅಂಡ್ ವುಡ್ಸ್ ರೆಸಾರ್ಟ್ ತುಂಬಾ ಚೆನ್ನಾಗಿದೆ. ಟ್ರೆಕ್ಕಿಂಗ್ ಇವಾಗ ತಾನೇ ಮುಗೀತು. ಪೀಕಲ್ ಇದೀವಿ. ಜುಬೇರ್ಗೇನೋ ಅರ್ಧ ಹೋಗಿದ್ವಿ ಅಂತ ನಂಗಂತ ಗೊತ್ತಿಲ್ಲ. ಸರ್ ಏನಾದ್ರು ಕೊಡಿ. ನಾವು ಇಲ್ಲೇ ಇದೀವಿ, ನಾವು ಹಂಗೆ ಟ್ರೆಕ್ಕಿಂಗ್ ಬಂದಿದ್ದೀವಿ. ಥ್ಯಾಂಕ್ ಯು. ಟ್ರೆಕ್ಕಿಂಗ್ ಮುಗಿಸ್ಕೊಂಡು ರೆಸಾರ್ಟ್ ಹತ್ರ ಬಂದ್ವಿ. ಅಲ್ಲಿ ಬಂದ ತಕ್ಷಣ ಒಂದು ಸ್ವಿಂಗ್ ಇತ್ತು, ಅಲ್ಲೇ ಕುತ್ಕೊಂಡು ಒಂದು ಸ್ವಲ್ಪ ನೇಚರ್ ಫೀಲ್ ಮಾಡಿಕೊಂಡು ರಿಲ್ಯಾಕ್ಸ್ ಆದ್ವಿ. ಅದ್ರ ಪಕ್ಕದಲ್ಲೇ ಒಂದು ಟ್ರಾಂಪ್ಲಿಂಗ್ ಗೇಮ್ ಆಗಿದ್ರು. ನಾನಂತೂ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ತುಂಬಾ ಫನ್ ಆಗಿತ್ತು, ಸಖತ್ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ತಾಡ್ಬಿಟ್ಟು ಹಾಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ಹೋದ್ವಿ. ನಾವು ಬ್ರೇಕ್ಫಾಸ್ಟ್ ಮಾಡುವಾಗ 2 ಟೈಪ್ಸ್ ಆಫ್ ಬ್ರೇಕ್ಫಾಸ್ಟ್ ಇತ್ತು, ಅನ್ಲಿಮಿಟೆಡು. ಒಂದು ಸ್ವೀಟು, ವಡೆ, ಸೈಡ್ಸ್ ಎಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು. ಹಾಗೆ ನೇಚರ್ ಮಧ್ಯದಲ್ಲೇ ತಿನ್ನೋದು ಅಂದರೆ ಏನು ಸುಮ್ಮನೆನಾ, ಚೆನ್ನಾಗಿ ತಿನ್ಕೊಂಡು ಹಾಗೆ ಕ್ರಿಕೆಟ್ ಗ್ರೌಂಡಿಗೆ ಬಂದ್ವಿ. ಅಲ್ಲಿ ಸ್ವಲ್ಪ ಜನ ಕ್ರಿಕೆಟ್ ಆಡಿದ್ರು, ಇನ್ನು ಸ್ವಲ್ಪ ಜನ ಬ್ಯಾಡ್ಮಿಂಟನ್ ಆಡಿದ್ರು. ಹಿಂಗೆ ಗೇಮ್ಸ್ ಎಲ್ಲ ಆಡ್ಕೊಂಡು ಒಂದು ಸ್ವಲ್ಪ ತಲೆ ಟೈಮ್ ಸ್ಪೆಂಡ್ ಮಾಡಿದ್ವಿ.
ಒಂದಷ್ಟೊತ್ತು ಕ್ರಿಕೆಟ್ ಆಡಿದ್ಮೇಲೆ ನಾವು ನೆಕ್ಸ್ಟ್ ಬಂದೆ ಸ್ಪಾಟು ಜಿಪ್ಲೈನ್ ಸ್ಪಾಟಿಗೆ. ಈ ಜಿಪ್ಲೈನ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ತುಂಬ ಅಡ್ವೆಂಚರಸ್ ಆಗಿತ್ತು. ಇಲ್ಲಿ ಕುತ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಕೆಳಗಡೆ ಪಾಂಡ್ ಇದೆ, ಪಾಂಡಲ್ಲಿ ಹೋಗಿ ಬೀಳ್ತೀರಾ, ಅವರಿಗೆ ಪುಷ್ ಮಾಡ್ತಾರೆ. ಆದ ತಕ್ಷಣ ನೋಡಿ ಹೋಗ್ತಿದ್ಯಲ್ಲ ಅಲ್ಲಿ ಹೋಗಿ ಪಾಂಡಲ್ಲಿ ಹೋಗಿ ಬೀಳ್ತಾರೆ. ಬನ್ನಿ ಆ ಪಾಂಡ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿದ್ರಲ್ಲ ಹೇಗಿತ್ತು ಅಂತ. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ರೂಮ್ ಅಪೋಸಿಟ್ ಒಂದಷ್ಟು ಮರಗಳಿಗೆ ರೋಪ್ ಎಲ್ಲ ಹಾಕಿ ಒಂದಷ್ಟು ಆ್ಯಕ್ಟಿವಿಟೀಸ್ ಮಡಗಿದ್ದಾರೆ. ತುಂಬ ಚೆನ್ನಾಗಿತ್ತು, ಅಡ್ವೆಂಚರಸ್ ಆಗಿತ್ತು. ಸ್ಟಾರ್ಟಿಂಗ್ ಒಂದೆರಡು ಹೆಜ್ಜೆ ಇಡಲಿಕ್ಕೆ ಒಂದು ಸ್ವಲ್ಪ ಭಯ ಆಯಿತು, ಆಮೇಲೆ ತುಂಬ ಈಸಿ ಅನ್ನಿಸ್ತು. ಇಲ್ಲೊಂದಷ್ಟು ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಅಟೆಂಡ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ನೋಡಬೇಕು ಅಂದರೆ ಕಂಟಿನ್ಯೂ ಮಾಡಿ ಈ ವಿಡಿಯೋನ. ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಮಡ್ ವಾಲಿಬಾಲ್ಗೆ. ತುಂಬಾ ಕ್ರೇಜಿ ಆಗಿತ್ತು ಇದು. ನಾನಂತೂ ಆಡಿಲ್ಲ, ಬಟ್ ನೋಡಲಿಕ್ಕೆ ನಂಗೆ ಕ್ರೇಜಿ ಆಗಿತ್ತು ಅಂತಂದರೆ ಆಡಲಿಕ್ಕೆ ಇನ್ನೂ ಮಜವಾಗಿರುತ್ತೆ. ಆಡಿದವರೆಲ್ಲ ತುಂಬ ಎಂಜಾಯ್ ಮಾಡಿದ್ರು, ನಾವು ನೋಡಿಕೊಂಡೇ ಎಂಜಾಯ್ ಮಾಡಿದ್ವಿ. ನೀವು ನೋಡಿ ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲ ಅಂತ, ಮಡ್ ವಾಲಿಬಾಲ್ ಹೇಗಿದೆ ಅಂತ. ನೆಕ್ಸ್ಟ್ ನಾವು ಬಂದಿದ್ದು ರೈನ್ ಡ್ಯಾನ್ಸಿಗೆ. ನಾರ್ಮಲ್ ಡ್ಯಾನ್ಸಸ್ ಸಖತ್ತಾಗಿರುತ್ತೆ, ಇನ್ನು ರೈನ್ ಡ್ಯಾನ್ಸ್ ಕೇಳಬೇಕಾ? ನೋಡಿ ನಾವು ಹೇಗೆ ಎಂಜಾಯ್ ಮಾಡ್ತಿದ್ದೀವಿ ಅಂತ. DJ
எம்மா பேரு தாண்டா அஞ்சல அவ கபில் புந்துட்டாடா நெஞ்சில உன்னாண்டதான் நான் வந்து கெஞ்சல ஆனா மாட்டிக்கின்னு தவிக்கிற நிலவுல தக்காளி பழமா புழிஞ்சிட்ட என்ன மனச மீனாட்டம் ஆஞ்சிட்ட பொண்ணு முசுன்னு சீர நாதினி போல கழுகா ಡ್ಯಾನ್ಸಲ್ಲಿ ಆಡಿ ತುಂಬ ಟೈರ್ಡ್ ಆಗಿತ್ತಲ್ಲ, ಅದಕ್ಕೆ ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತೇಳಿ ಊಟ ಮಾಡ್ಲಿಕ್ಕೆ ಬಂದ್ವಿ. ವೆಜ್ ಮತ್ತು ನಾನ್ ವೆಜ್ ಎರಡೂ ಇತ್ತು. ನಾನು ವೆಜ್ ಪ್ರಿಫರ್ ಮಾಡಿದೆ, ಸ್ಯಾಟರ್ಡೆ ಆಗಿರೋದ್ರಿಂದ. ತುಂಬ ಚೆನ್ನಾಗಿತ್ತು, ನಾನ್ ವೆಜ್ಜು ಚೆನ್ನಾಗಿತ್ತಂತೆ. ಫುಡ್ ವೈಸ್ ಎಲ್ಲ ನನಗೆಲ್ಲ ಓಕೆ ಅನ್ನಿಸ್ತು, ಏನೂ ಪ್ರಾಬ್ಲಮ್ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ಊಟ ಮಾಡ್ಕೊಂಡು ಹಂಗೆ ಕೆಳಗಡೆ ಬಂದ್ವಿ. ಅಲ್ಲಿ ಮರಗಳಿಗೆಲ್ಲ ಸ್ವಿಂಗ್ಸ್ ಕಟ್ಟಿದ್ರು, ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತೇಳಿ ಬಂದ್ವಿ ನಾವೆಲ್ಲ. ಇಲ್ಲಿ ನೋಡಿ, ಒಬ್ಬ ಎಷ್ಟು ಆರಾಮ್ಸೆ ಮಲಗಿದ್ದಾನೆ ಅಂತ. ಬನ್ನಿ ಅವನಿಗೆ ಡಿಸ್ಟರ್ಬ್ ಮಾಡೋಣ. ನಿಮ್ಗೆಲ್ಲ ಹೋಗಿ ಏನು ದೇವತೆ ಕಂಡ್ರೆ ನಿಜ, ಪ್ಲೀಸ್ ಹೋಗಿ ಒಂದು ಸ್ವಲ್ಪ. ಅಲ್ಲೇ ಸುಮಾರು ಮರಗಳಿಗೆ ಸ್ವಿಂಗ್ಸ್ ಕಟ್ಟಿದ್ದಾರೆ. ನೇಚರ್ ಮಧ್ಯೆ ಹಂಗೆ ಮಲ್ಕೊಂಡು ಫೀಲ್ ಮಾಡಲಿ, ಆ ಗಾಳಿಗೂ ಒಳ್ಳೆ ನಿದ್ದೆ ಬರುತ್ತೆ. ತುಂಬ ಚೆನ್ನಾಗಿತ್ತು ಫೀಲ್. ಜೀವ ಬಾಯಿ ಬರ್ತೈತೆ. ಎದುರಿಸ್ತಿರೋದು ಹೋಗಿ ಏನ್ ಬೇಡ ಕಣ. ನೀವು ಸಾಕು ಕಣೋ. ಒಳಗಡೆ ಏನೇನೋ ಚೆನ್ನಾಗೈತಾ? ನೀವು ತಿಂದಿರೋ ಬೀರುಗಳು ಸ್ವಿಂಗ್ ಆದಮೇಲೆ ಹೆಗ್ಗೇನ್ ಟ್ರಾಂಪ್ಲಿಂಗ್ ಬಂದ್ವಿ. ಅದೊಂಥರ ತುಂಬ ಚೆನ್ನಾಗಿತ್ತು. ಮಕ್ಕಳು ಥರ ಹಾಡ್ತಾ ಇದ್ವಿ, ಹುಚ್ಚು ಬಂದೋರಂಗೆ ಕುಣಿತಾ ಇದ್ವಿ. ಚೆನ್ನಾಗಿತ್ತು. ಅಲ್ಲೇ ಒಂದು ಸ್ವಲ್ಪ ಸಂಜೆವರೆಗೂ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಷ್ಟರಲ್ಲಿ ಈವ್ನಿಂಗ್ ಟೀ, ಕಾಫಿ ಮತ್ತು ಬಜ್ಜಿ ಕೊಟ್ಟರು. ತಿನ್ಕೊಂಡು ನೈಟ್ವರೆಗೂ ಅಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಕತ್ಲೆ ಆದಮೇಲೆ ಹಂಗೆ ಕೆಳಗಡೆ ಬಂದು ಒಂದು ಸ್ವಲ್ಪ ಸ್ವಿಂಗಲ್ಲಿ ಆಟ ಆಡಿದ್ರು. ಅದಾದಮೇಲೆ ಫೈರ್ ಕ್ಯಾಂಪ್ ಇತ್ತು. ಫೈರ್ ಕ್ಯಾಂಪ್ ಯೂಶಲಿ ಅಲ್ಲಿ ಮೇಲ್ಗಡೆ ಒಂದು ಹಾಲ್ ಅಪೋಸಿಟ್ಟು ಎಲ್ಲರಿಗೂ ರೆಸಾರ್ಟಿಗೆ ಯಾರ್ಯಾರು ಬರ್ತಾರೋ ಅವರೆಲ್ಲರಿಗೂ ಸಪ್ರೇಟ್ ಫೈರ್ ಕ್ಯಾಂಪ್ ಇರುತ್ತೆ, ಒಂದೇ ಫೈರ್ ಕ್ಯಾಂಪು. ಬಟ್ ನಮಗೆ ಸ್ಪೆಸಿಫಿಕ್ ಆಗಿ ನಮಗೆ ಸಪ್ರೇಟ್ ಫೈರ್ ಕ್ಯಾಂಪ್ ಬೇಕು ನಮ್ಮ ಟೀಮ್ಗೆ ಅಂತೇಳಿ ನಮ್ಮ ಸರು ಸಪ್ರೇಟ್ ಫೈರ್ ಕ್ಯಾಂಪ್ ಹಾಕಿ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಅಲ್ಲೇ ಒಂದಷ್ಟು ಹೊತ್ತು ಕೂತ್ಕೊಂಡು ಟೀಮ್ ಹೀಗೆ ಡಿಸ್ಕಸ್ ಮಾಡಿಕೊಂಡು ಒಂದಷ್ಟು ಫುಡ್ ಆರ್ಡರ್ ಮಾಡಿಕೊಂಡು ಸೈಡ್ಸ್ ಎಲ್ಲ ಚೆನ್ನಾಗಿ ತಿಂದ್ವಿ. ತಿಂದಮೇಲೆ ನಾವು ನೆಕ್ಸ್ಟ್ ಎಲ್ಲಿ ಹೋದ್ವಿ ಅಂತ ನೀವೇ ನೋಡಿ.
ನೋಡಿದ್ರಲ್ಲ ಬಾನ್ ಫೈರ್ ಆದಮೇಲೆ ನಾವು ಫುಲ್ DJ ಹೆಂಗೆ ಎಂಜಾಯ್ ಮಾಡಿದ್ವಿ ಅಂತ. DJ ಚೆನ್ನಾಗಿ ಎಂಜಾಯ್ ಮಾಡಿ ಹಾಗೆ ಮಲಗಿ ಬೆಳಗ್ಗೆ ಎದ್ದು ಚೆಕ್ಔಟ್ ಆಗಬೇಕಾಗಿತ್ತು. ಸೊ ಹಾಗೆ ಒಂದು ವಿಸಿಟ್ ಹಾಕೋಣ ಫುಲ್ಲು ಅಂತೇಳಿ ಒಂದು ವಿಸಿಟ್ ಹಾಕಿ ಹಾಗೆ ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡು ನಾವು ನೆಕ್ಸ್ಟ್ ಚೆಕ್ಔಟಿಗೆ ಹೊರಟ್ವಿ. ಇದಿಷ್ಟು ರೆಸಾರ್ಟ್ ವ್ಲಾಗ್ ಆಗಿತ್ತು. ರೆಸಾರ್ಟಿಂದ ಹೋಗ್ತಾ ಇದ್ದೀವಿ ಎಲ್ಲರೂ. ತುಂಬಾ ಚೆನ್ನಾಗಿತ್ತು. ರೆಸಾರ್ಟ್ ಗೈಡ್ ಆಗಿರ್ಬೋದು, ಅಲ್ಲಿ ಸ್ಟಾಫ್ಸ್ ಎಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ನಮ್ಮ ಜೊತೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಫುಡ್ಡು ಎಲ್ಲ ಚೆನ್ನಾಗಿತ್ತು. ನಮಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಅದಾದಮೇಲೆ ನೆಕ್ಸ್ಟ್ ಪ್ಲೇಸಿಗೆ ಹೊರಡೋಣ ಅಂತೇಳಿ ಒಂದಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡು ಮತ್ತೆ ವ್ಯೂನ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಹೊರಡ್ತಿದ್ದೀವಿ. ಎಲ್ಲಿ ಹೊರಡ್ತಿದ್ದೀವಿ, ಯಾವ ಪ್ಲೇಸ್ ಇರ್ಬೋದು ಅಂತ ನೀವು ತಿಳ್ಕೊಬೇಕು ಅಂದರೆ ಈ ವಿಡಿಯೋ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ನಾವು ಬಂದು ತಲುಪಿದ್ದು ಮಂಜಲ್ಬಾದ್ ಫೋರ್ಟು. ಇದೆಲ್ಲ ಫೋರ್ಟ್ಗಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಯೂನಿಕ್ ಆಗಿದೆ, ಸ್ಟಾರ್ ಶೇಪಲ್ಲಿದೆ. ತುಂಬ ಚೆನ್ನಾಗಿದೆ. ನೀವು ಹೋಗಿ ಒಂದ್ಸತಿ ವಿಸಿಟ್ ಮಾಡಿಲ್ಲ ಅಂದರೆ. ನಾವು ಹೋದಾಗ ಮಳೆ ಬರ್ತಿತ್ತು, ಫಾಗ್ ಇತ್ತು ಮೇಲ್ಗಡೆ ಎಲ್ಲ. ತುಂಬ ಚೆನ್ನಾಗಿತ್ತು. ಆ ಟೈಮಲ್ಲಿ ಹೋಗಿದ್ದಕ್ಕೆ ನಮ್ಗೆ ಸಖತ್ ಖುಷಿ ಆಯಿತು. ಬನ್ನಿ ಮೇಲ್ಗಡೆ ಹೇಗಿತ್ತು ಅಂತ ನೀವು ನೋಡಿ. Welcome to CTT Vlogs. CTT Vlogs. ವೆಲ್ಕಮ್ ಟು CTT Vlogs. ನೋಡಿ ವ್ಯೂ ನೋಡಲಿಕ್ಕೆ ಅಂತ ಮೇಲ್ಗಡೆನೇ ಹತ್ಬಿಟ್ಟಿದ್ದೀನಿ. ಫಾಗ್ ಇತ್ತು, ಲೈಟಾಗಿ ಮಳೆ ಬರ್ತಿತ್ತು. ತುಂಬ ಚೆನ್ನಾಗಿತ್ತು. ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡು ಅಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಅಂತ ಆ ಪ್ಲೇಸಿಂದ ಎಕ್ಸಿಟ್ ಆದ್ವಿ ನಾವೆಲ್ಲ. ಅಲ್ಲಿಂದ ನಾವು ನೆಕ್ಸ್ಟ್ ತಲುಪಿದ ಪ್ಲೇಸು ಬೆಟ್ಟದ ಭೈರವೇಶ್ವರ ಟೆಂಪಲ್ಲು. ನೀವು ಲವ್ ಮೊಕ್ಟೈಲ್ 2ನಲ್ಲಿ ನೋಡಿರ್ಬೋದು, ಶೂಟಿಂಗ್ ಎಲ್ಲ ಮಾಡಿದ್ದಾರೆ ಬೆಟ್ಟದ ಭೈರವೇಶ್ವರ ಟೆಂಪಲ್ನಲ್ಲಿ. ಇದೆ ಆ ಪ್ಲೇಸು. ಅಲ್ಲೂ ಒಂದಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಒಂದಷ್ಟು ಫನ್ ಮಾಡಿಕೊಂಡು ಹೊರಟ್ವಿ. ನೀವು ನೋಡಿ ಈ ಫನ್ ಹೇಗಿದೆ ಅಂತ ನೀವೇ. ಶಶಿ ಮಾಡು, ಶಶಿದು ರಂಜಿತಾ ಓಡೋದು ನೋಡಿದ್ಯಾ? ನೋಡಿ ಯಾರ್ಯಾರು ಹೇಗೆಲ್ಲ ನಡೀತಾರೆ ಅಂತ ಫನ್ನಾಗಿ ಇಮಿಟೇಟ್ ಮಾಡ್ತಿದ್ದಾರೆ. ಇಮಿಟೇಟ್ ಮಾಡೋಕೆ ಹೋಗೊಬ್ಬ ಸರಿಯಾಗಿ ಬಿದ್ದ. ಹೀಗೆ ಒಂದಷ್ಟು ಕಾಮಿಡಿ ಫನ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು, ನೇಚರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾವು ಹೋಗಿರೋ ಟೈಮಿಗೆ ವೆದರ್ ತುಂಬ ಚೆನ್ನಾಗಿತ್ತು. ಹೀಗೆ ಎಂಜಾಯ್ ಮಾಡಿಕೊಂಡು ನಾವು ಅಲ್ಲಿಂದ ಮೈಸೂರಿಗೆ ಬ್ಯಾಕ್ ಟು ಮೈಸೂರು ಅಂತೇಳಿ ಹೊರಟ್ಬಿಟ್ವಿ. ಬರ್ತಾ ಹೊಂದಿವೆ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಕಂಟಿನ್ಯೂ ಮಾಡಿ ಈ ವಿಡಿಯೋ ನೀವೇ ನೋಡ್ತೀರಾ.
गया है दिल बड़ी हो गया है दिल दुनिया से मेरा गली बड़ी हो गया है दिल ನನ್ನ ಬಿಟ್ಟು ನಾನು ನನ್ನ ಬಿಟ್ಟು ನೀನು ಬಾಳಕ್ಕೆ ರುಚಿ ಬೇರೆ ಇಲ್ಲ ಒಪ್ಪಿಕೊಂಡೋರು ದಡ್ಡರಲ್ಲ ಇದಿಷ್ಟು ನಾವು ಸಕಲೇಶ್ಪುರಲ್ಲಿ ಎಂಜಾಯ್ ಮಾಡಿದ ಮೂಮೆಂಟ್ಸು. ಐ ಹೋಪ್ ನಿಮಗೆ ತುಂಬ ಇಷ್ಟ ಆಗಿರುತ್ತೆ. ನಾವು ಇಷ್ಟಪಟ್ಟಿರೋಷ್ಟೇ ನೀವು ವಿಡಿಯೋ ನೋಡಿ ತುಂಬ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಐ ನೋ ವಿಡಿಯೋ ತುಂಬ ಲೆಂತಿ ಆಗಿದೆ, ಬಟ್ ನನಗೆ ಎಲ್ಲ ಮೂಮೆಂಟ್ಸು ಕವರ್ ಮಾಡಬೇಕಾಗಿತ್ತು. ಹಾಗಾಗಿ ನಾನೆಲ್ಲ ಕವರ್ ಮಾಡಲಿಕ್ಕೆ ಹೋಗಿ ಒಂದು ಸ್ವಲ್ಪ ಲೆಂತಿ ಆಯಿತು. ಸಾರಿ ಫಾರ್ ದಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ.